ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಯೋಚನೆ ಮಾಡಿ ಭೀಮಭಾವ, ನಿಮ್ ತಂದೆ ಈ ಮನೆಗೋಸ್ಕರ ಸರ್ಕಸ್ ಅಲ್ಲಿ ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡದೆ ಹೋಗಿದ್ದಾರೆ. ನಿಮ್ಮಣ್ಣ 2 ಕಾಸು ಸಂಪಾದನೆ ಮಾಡಕ್ಕೆ ತಮಗ್ ತಾವೇ ಶಿಕ್ಷೆ ಕೊಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಮನೆಗೋಸ್ಕರ ಶುದ್ಧೀಕರಣಕ್ಕೆ ಒಪ್ಕೊಳಕ್ಕಾಗಲ್ವಾ? ಶುದ್ಧೀಕರಣ ಅಷ್ಟೊಂದು ಸುಳ್ಳು ಅನ್ನೋ ಹಾಗಿದ್ರೆ ಮಾಡಿಸ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ವ್ಯತ್ಯಾಸ ಏನು ಆಗಲ್ವಲ್ಲ. ಹೇಗಿರ್ತೀಯೋ ಹಾಗೆ ಇರ್ತೀಯ. ಕೊನೆ ಪಕ್ಷ ನಮ್ ಸಮಸ್ಯೆನಾದ್ರೂ ತೀರುತ್ತಲ್ಲ. ಶುದ್ಧೀಕರಣಕ್ಕೆ ಒಪ್ಕೋ ಮೊದ್ಲು. ಮುಚ್ಚೋ ಬಾಯಿ, ಎಲ್ರು ಸುಮ್ನೆ ಇರಿ. ಕಷ್ಟ ಅಂದಾಗ 1 ನಯಾ ಪೈಸಾ ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಜವಾಬ್ದಾರಿ ಬಗ್ಗೆ ಪಾಠ ಹೇಳಕ್ ಬರ್ತೀರಾ? ಹೋಗ್ರೋ ಇಲ್ಲಿಂದ. ಅವನೊಬ್ಬನ್ನೇ ಬಿಟ್ಬಿಡಿ. ಹೋಗಿ. ಬಾ ಸರ್ಸಮ್ಮ. ಈ ಮನೆಗೋಸ್ಕರ ಸರ್ಕಸ್ ಅಲ್ಲಿ ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡದೆ ಹೋಗಿದ್ದಾರೆ. ನಿಮ್ಮಣ್ಣ 2 ಕಾಸು ಸಂಪಾದನೆ ಮಾಡಕ್ಕೆ ತಮಗ್ ತಾವೇ ಶಿಕ್ಷೆ ಕೊಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಮನೆಗೋಸ್ಕರ ಶುದ್ಧೀಕರಣಕ್ಕೆ ಒಪ್ಕೊಳಕ್ಕಾಗಲ್ವಾ? ನಿಮ್ ತಂದೆ ಮತ್ತೆ ಅಣ್ಣ ಇಲ್ದೇ ಇರೋ ಹೊತ್ತಲ್ಲಿ ಈ ಮನೆ ಜವಾಬ್ದಾರಿ ಸಂಪೂರ್ಣವಾಗಿ ನಿನ್ ಮೇಲಿದೆ. ಹೀಗೆ ನಾ ಜವಾಬ್ದಾರಿ ನಿಭಾಯಿಸೋದು ನೀನು? ಈ ಮನೆಗೆ ನೀನೇ ದೊಡ್ಡವನು. ಏನ್ ಮಾಡ್ಲಿ ನಾನು? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ ಅಪ್ಪ, ಈ ಸ್ಥಿತಿಲಿ ನೀವ್ ನನ್ನ ಬಿಟ್ಟು ಹೋಗ್ಬಾರ್ದಿತ್ತು. ನೀವಿಲ್ದೆ ನನ್ನ ಮನೋಬಲನೇ ಕುಗ್ಗ್ ಹೋಗ್ತಾ ಇದೆ. ನೀವೇ ಹೇಳ್ತಾ ಇರ್ತೀರಲ್ಲ ಭೀಮಾ, ನಾನು ನಿನ್ ಸುತ್ತ ಇರ್ಲಿ ಇಲ್ದೇ ಇರ್ಲಿ, ನಾನ್ ಸದಾ ನಿನ್ ಜೊತೆ ಇರ್ತೀನಿ ಅಂತ. ಇವಾಗ ನಿಮ್ ಅವಶ್ಯಕತೆ ತುಂಬಾ ಇದೆ ಅಪ್ಪ ನನಗೆ. ಆದ್ರೆ ನೀವಿಲ್ಲಿಲ್ಲ. ನೀವ್ ಸುಳ್ಳು ಹೇಳಿದ್ರಿ ಅನ್ನೋ ಭಾವನೆ ಮೂಡುತ್ತೆ ತಾನೇ ನನ್ನಲ್ಲಿ. ಈ ರಾತ್ರಿ, ಈ ವಠಾರ, ಈ ವಾತಾವರಣ ಮತ್ ನೀವ್ ಹೇಳಿರೋ ಸುಳ್ಳು, ಇವೆಲ್ಲ ನನ್ನನ್ನ ಹೆದರಿಸ್ತಾ ಇದೆ. ಹೌದಪ್ಪ, ನಿಮ್ ಮಗ ಇವತ್ತು ಭಯದಲ್ಲಿದ್ದಾನೆ. ನಾಳೆ ಬೆಳಗ್ಗೆ ಏನಾಗ್ಬೋದು ಅನ್ನೋ ಚಿಂತೆಯಲ್ಲಿದ್ದಾನೆ. ನನಗ್ ಭಯ ಆಗ್ತಾ ಇದೆ ಅಪ್ಪ. ಬನ್ನಿ ಬನ್ನಿ, ಈ ಕಡೆ ಕರ್ಕೊಂಡು ಬನ್ನಿ. ನಿಧಾನಕ್ಕೆ ಕರ್ಕೊಂಡು ಬನ್ನಿ, ಆಯ್ತಾ? ಪುರಂಜನ್ ಮಾವ, ಅಪ್ಪ ಮಾವ, ಅಪ್ಪಂಗೆ ಏನಾಯ್ತು? ಏನೂ ಆಗಿಲ್ಲ. ಮೊದ್ಲು ಹೋಗಿ ಮಂಚನೋ ಚಾಪೆ ತಗೊಂಡ್ ಬಾ. ಬೇಗ ತಗೊಂಡ್ ಬಾ ಭೀಮಾ, ಬೇಗ ಬಾ. ಏನಾಯ್ತು ಅವ್ರಿಗೆ? ಅಪ್ಪ ಅಪ್ಪ
ಅಪ್ಪ ನಿಮ್ಮಿಂದ ತುಂಬಾನೇ ಉಪಕಾರ ಆಗಿದೆ ನಮ್ಗೆ. ನೀವು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದೀರಾ. ನಿಮ್ಮ ಈ ಸಹಾಯನ ನಾವ್ ಯಾವತ್ತೂ ಮರೆಯಲ್ಲ. ಇರ್ಲಿ, ನಾವಿನ್ ಬರ್ತೀವಿ. ಹೋಗೋಕ್ಕೂ ಮುಂಚೆ ನಮ್ಗೊಂದ್ಸಲ ಭೀಮ್ರಾವ್ನ ತೋರಿಸ್ಬಿಡಿ. ಹೌದು, ಒಂದ್ಸಲ ಕಣ್ಣಾರೆ ಭೀಮ್ರಾವ್ನ ನೋಡ್ಬೇಕು ಅನ್ನೋ ಆಸೆ ನಮ್ದು. ಇವನೇ ಭೀಮ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಕಾಲ್ ಬಿಡಿ, ದಯವಿಟ್ಟು ಎದ್ದೇಳಿ. ಹೀಗೆಲ್ಲ ಮಾಡಬೇಡಿ. ಸರ್ಕಸ್ ಅಲ್ಲಿ ನಿಮ್ ತಂದೆಯವರು ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ ಭೀಮ್ರಾವ್ ಅವರೇ. ನಿಮ್ ಕತೆ ಕೇಳಿ ಕೇಳಿ ನಮ್ ಮನ್ಸಲ್ಲಿ ನಿಮ್ ಬಗ್ಗೆ ಪೂಜ್ಯ ಭಾವನೆ ಮೂಡಿದೆ. ನಾವು ಕೆಳವರ್ಗದವ್ರೆ, ಆದ್ರೆ ನಿಮ್ ಸಂಘರ್ಷ ವಿಚಾರಧಾರೆಗಳನ್ನ ಕೇಳಿ ನಾವು ಕೂಡ ಗೆಲ್ಲಬಹುದು ಅನ್ನೋ ಆತ್ಮವಿಶ್ವಾಸ ಬಂದಿದೆ. ದಯವಿಟ್ಟು ನಿಮ್ ಸಂಘರ್ಷನ ಇಲ್ಲಿಗೆ ಬಿಡಬೇಡಿ. ಹಾಗೆ ದಯವಿಟ್ಟು ರಾಮ್ಜಿನ ಸರ್ಕಸ್ಗೆ ಕಳಿಸ್ಬೇಡಿ. ಖಂಡಿತ. ನಾವಿನ್ ಬರ್ತೀವಿ. ಮಾವ, ಅಪ್ಪಂಗೇನಾಯ್ತು? ಅಂಥದ್ದೇನೂ ಆಗಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರಬಹುದು. ಪ್ರಜ್ಞೆ ಬರುತ್ತೆ ಸರಿ, ಆದ್ರೆ ಅಪ್ಪಂಗೆ ಏನಾಯ್ತು ಅಂತ ಹೇಳಿ. ಏನಾಯ್ತಾ? ಇನ್ನೂ ಅರ್ಥ ಆಗಿಲ್ವಾ ಭೀಮ ನಿಂಗೆ? ವಯಸ್ಸಾಯ್ತು ಇವರಿಗೆ. ಇನ್ನು ಬೀದಿ ಬೀದಿ ಅಲ್ಕೊಂಡು ಕೆಲಸಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಹೇಳು? ಕಿರಿ ಮಗ ನಯಾ ಪೈಸೆ ಉಪಯೋಗಕ್ಕೆ ಇಲ್ಲ. ಅದಕ್ಕೆ ಕಷ್ಟಪಟ್ಟು ಪಟ್ಟು ಆರೋಗ್ಯ ಹದ್ಗೆಟ್ಟಿದೆ ಇವ್ರಿಗೆ. ಈಗ್ಲೂ ದುಡಿಬೇಕು ಅಂದ್ರೆ ಹೆಂಗೆ? ಸಂಪಾದನೆ ಮಾಡಿದ್ದೆಲ್ಲ ಇನ್ಮೇಲೆ ಮಾತ್ರೆಗೆ ಹೋಗುತ್ತಾ ಅಂತ. ಪಾಪ ನಮ್ಮೋರು ಚಾಟಿಲ್ ಹೊಡ್ಕೊಂಡು ಸಂಪಾದನೆ ಮಾಡೋ ಹಠದಲ್ಲಿ ಆಸ್ಪತ್ರೆಗೆ ಸೇರಿದ್ದಾರೆ. ನಿನ್ನೆಯಿಂದ ಅವ್ರದೇ ಚಿಂತೆ. ಏನು? ಆನಂದನೂ ಈ ಕೆಲ್ಸ ಕೈ ಹಾಕಿದ್ನಾ? ಆನಂದನು ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಮಾವ? ಹೇಳಿ ಮಾವ. ಅಂದ್ರೆ ನಿಮ್ ತಂದೆ ಕೂಡ ದುಡ್ಡು ಸಂಪಾದನೆ ಮಾಡೋದಕ್ಕೆ ಇದೇ ಕೆಲಸ ಮಾಡ್ತಾ ಇದ್ರು. ಪ್ರತಿದಿನ ಈ ಕೆಲಸ ಬೇಡ ಅಂತ ನಾನು ಹೇಳ್ಕೊಂಡೇ ಬಂದೆ. ಜೊತೆಗೆ ನಾನು ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟೆ. ಆದ್ರೆ ನಿಮ್ಮಪ್ಪ ಪ್ರತಿ ಸಲ ಏನೋ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ತಿದ್ರು. ಹೀಗೆ ಬೀದಿಯಲ್ಲಿ ನಮ್ಮ ಆಟ ನಡೆಸೋವಾಗ ಸರ್ಕಸ್ನವರು ನಮ್ಮನ್ನ ನೋಡಿದ್ದಾರೆ. ನಮ್ಮ ಹತ್ರ ಬಂದು ನೀವು ಮಾಡೋದನ್ನ ನಮ್ಮ ಸರ್ಕಸ್ ಅಲ್ಲಿ ಬಂದ್ ಮಾಡಿ, ಜಾಸ್ತಿ ದುಡ್ಡು ಸಿಗತ್ತೆ ಅಂದ್ರು. ನಮಗೆ ಏಟ್ ಹೆಚ್ಚಾದಷ್ಟು ದುಡ್ಡು ಹೆಚ್ಚಾಗತ್ತೆ ಅಂತಂದ್ರು. ರಾಮ್ಜಿ ಅವರು ಜಾಸ್ತಿ ದುಡ್ಡು ಅಂತ ಕೇಳಿ ಒಪ್ಕೊಂಡ್ಬಿಟ್ರು. ಅನಿವಾರ್ಯವಾಗಿ ನಾನು ಅವ್ರ ಜೊತೆ ಹೋಗ್ಬೇಕಾಗಿ ಬಂತು. ಅಲ್ಲಿ ಪ್ರತಿ ದಿನಾನು ಮೈ ತುಂಬಾ ಚಾಟಿ ಗಾಯನೇ, ಮತ್ತೆ ಇದರಿಂದ ಪ್ರತಿದಿನ ಆರೋಗ್ಯ ಕೆಡ್ತಾನೆ ಬಂತು. ಹೀಗೆ ನಿನ್ನೆ ರಾತ್ರಿ ಚಾಟಿಯಲ್ಲಿ ಹೊಡ್ಕೊಳ್ಳೋವಾಗ ಚಾಟಿ ಬೀಸ್ತಾ ಕೆಳಗ್ ಬಿದ್ದು ಪ್ರಜ್ಞೆ ತಪ್ಪೋಯ್ತು. ಡಾಕ್ಟರ್ ಹತ್ರ ಹೋಗಿದ್ದಕ್ಕೆ ನಿಶಕ್ತಿಯಿಂದ ತಲೆ ತಿರುಗಿದೆ ಅಂತ ಹೇಳಿ ಪ್ರಜ್ಞೆ ಬರೋದಕ್ಕೆ ಹೆಚ್ಚು ಕಮ್ಮಿ 1 ದಿನ ಬೇಕಾಗತ್ತೆ ಎಂದರು. ಅದಕ್ಕೆ ನಾನು ರಾಮ್ಜಿ ಅವ್ರನ್ನ ಮನೆಗೆ ಕರ್ಕೊಂಬರೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡೆ. ಯಾಕೆಂದ್ರೆ ಪ್ರಜ್ಞೆ ಬಂದ್ಮೇಲೆ ರಾಮ್ಜಿ ಅವ್ರ ಮನೆಗೆ ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತಿತ್ತು. ರಾಮ್ಜಿ ಅವರು ಪ್ರತಿದಿನ ಅಲ್ಲಿ ಚಾಟಿಲ್ ಬೀಸ್ಕೊಂಡು ಬಾಸುಂಡೆ ಬರ್ಸ್ಕೊತಿದ್ರು. ನಾನು ಪ್ರತಿದಿನ ಏಟ್ ಬೀಳೋದನ್ನ ಸುಮ್ಮನೆ ನೋಡ್ಕೊಂಡು ಕೂತ್ಕೋಬೇಕಿತ್ತು.
ಜೀಜಾಬಾಯ್, ಸ್ವಲ್ಪ ಹಣ ಇದೆ. ಅದು ನಿನ್ ಗಂಡ ಸಂಪಾದನೆ ಮಾಡಿರೋದು. ಬೇರೆಯವರು ತಮ್ಮ ಬೆವರನ್ನ ಸುರಿಸಿ ಸಂಪಾದನೆ ಮಾಡಿ ಹೆಂಡತಿ ಕೈಗೆ ದುಡ್ಡು ಕೊಟ್ರೆ, ನಿನ್ ಗಂಡ ರಾಮ್ಜಿ ರಕ್ತ ಸುರಿಸಿ ದುಡ್ಡು ಸಂಪಾದನೆ ಮಾಡಿದ್ದಾನೆ. ತನ್ನ ನೋವಿನ ಜೊತೆ ಆಟ ಆಡಿ ದುಡ್ಡು ಸಂಪಾದನೆ ಮಾಡಿದ್ದಾನೆ. ಈ ದುಡ್ಡನ್ನ ನಿನ್ನ ಹತ್ರ ಇಟ್ಕೋ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ಪುರಂಜನಣ್ಣ, ನನ್ನ ಆತ್ಮಸಾಕ್ಷಿ ಗೊತ್ತು. ದೇಹಕ್ಕೆ ಕಷ್ಟ ಕೊಟ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಅಂತ ನಾನು ಯಾವತ್ತೂ ಹೇಳಲಿಲ್ಲ. ತಪ್ಪಾಗಿನೂ ಮನೇಲಿರೋರು ಯಾರಿಗೂ ಹೀಗೆ ನಾನು ಹೇಳೋಳು ಅಲ್ಲ. ಆದ್ರೆ ಈ ಮನೇಲಿ ನನ್ನ ಮನಸ್ಸು ಯಾರಿಗ್ ಬೇಕಿದೆ ಹೇಳು? ಎಲ್ರಿಗೂ ನಾನು ಕಾಣಿಸೋದು ಹೀಗೆ, ಜೀಜಾಬಾಯಿ ಯಾವಾಗ್ಲೂ ದುಡ್ಡು 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 ಅಂತಿರ್ತಾಳೆ ಅಂತ. ಆದ್ರೆ ಯಾರು ಯಾಕೆ ಅಂತ ಯಾರು ಯೋಚನೆ ಮಾಡಲ್ಲ. ಯಾವತ್ತಾದ್ರೂ ಯೋಚಿಸಿದ್ದೀರಾ ಹೆಂಗ್ಸಾದವಳು ಹೇಗ್ ಮನೆ ನಡೆಸ್ತಾಳೆ ಅಂತ? ಮನೆ ನಡ್ಸೋಕ್ಕೋಸ್ಕರ ದುಡ್ಡು ಕೇಳೋದು ನಾನು. ಆದ್ರೆ ಇಲ್ಲ, ಎಲ್ರ ದೃಷ್ಟಿಲಿ ನಾನು ರಾಕ್ಷಸಿ. ಆಯ್ತು, ರಾಕ್ಷಸಿನೇ ನಾನು. ಮೊದಲು ದುಡ್ಡು ಕೊಡಿ. ಇದು ನನ್ನಣ್ಣ ಕಷ್ಟಪಟ್ಟು ದುಡ್ದಿರೋ ದುಡ್ಡು. ನನಗ್ ಕೊಡು. ಲಕ್ಷ್ಮಿ, ಈ ದುಡ್ಡು ತಗೊಂಡು ಆನಂದನ ಆಸ್ಪತ್ರೆಯಿಂದ ಕರ್ಕೊಂಡ್ ಬಾ. ಭೀಮಾ, ಇನ್ನು ಉಳಿದಿರೋ ದುಡ್ಡಲ್ಲಿ ನಾವು ರಮಾನ ಠಾಣೆಯಿಂದ ಬಿಡಿಸ್ಕೊಂಡ್ ಬರ್ಬೋದು. ರಮಂಗೇನಾಯ್ತು? ಆಮೇಲೆ ಹೇಳ್ತೀನಿ. ಛೇ, ನಿಮ್ಗೆಲ್ಲ ಬೇಜಾರಾಗಿರ್ಬೇಕಲ್ವಾ? ನಿನ್ನೆ ರಾತ್ರಿಯಿಂದ ಅಂತಿದ್ರಲ್ಲ ಭೀಮ ಏನೂ ಮಾಡಿಲ್ಲ ಅಂತ. ಜವಾಬ್ದಾರಿ ಬಗ್ಗೆ ಪಾಠ ಮಾಡಿದ್ದೇ ಮಾಡಿದ್ದು. ಈಗ ನೋಡಿ, ರಾಮ್ಜಿ ಮನೆಗೆ ಬಂದಿದ್ದಾರೆ. ತಂದೆಯಾದವನು ತನ್ನ ಮಗನಿಗೋಸ್ಕರ ಹೇಗ್ ನೆರವಿಗೆ ಬರ್ತಾರೆ ಅಂತ ನೋಡಿ. ಭೀಮಂಗೆಲ್ಲ ಬೇಕಿರೋದು ಶುದ್ಧೀಕರಣ. ನಿಮ್ ಮನ್ಸ್ಗಳಿಗೆ ಬೇಕಿರೋದು ಶುದ್ಧೀಕರಣ. ಅದನ್ನ ತಿಳ್ಕೊಳ್ಳಿ. ಭೀಮಾ, ಹೋಗಿ ರಮಾನ ಕರ್ಕೊಂಡ್ ಬಾ. ಅತ್ತೆ, ನೀವು ಪುರಂಜನ್ ಮಾವ ಹೋಗಿ ರಮಾನ್ ಕರ್ಕೊಂಬನ್ನಿ. ನಾನು ಅಪ್ಪನ ಜೊತೆನೇ ಇರ್ತೀನಿ. ಅಪ್ಪನ ಪಕ್ಕ ಇಡೀ ಜಗತ್ತನ್ನೇ ಮರೆತು ಕೂತ್ಕೊಂಡು ಅಳಬೇಕು ಅನ್ನಿಸ್ತಿದೆ. ಇದೇ ನನಗೆ ಸರಿಯಾದ ಶಿಕ್ಷೆ. ನೀವು ಹೋಗಿ ನನ್ನನ್ನು ಅಳಕ್ ಬಿಡಿ. ಲಕ್ಷ್ಮಿ, ಹೋಗು, ಆನಂದನ್ ಕರ್ಕೊಂಡ್ ಬಾ. ಜೀಜಾಬಾಯಿ, ಹೋಗಿ ಅಡಿಗೆ ಮಾಡು. ಗಂಡ ಮನೆಗೆ ಬಂದಿದ್ದಾನೆ, ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ್ಮೇಲೆ ಅವ್ರಿಗೆ ಊಟ ಕೊಡ್ಬೇಕು. ನಡಿ ಪುರಂಜನ, ನಾವು ರಮಾನ ಠಾಣೆಯಿಂದ ಬಿಡಿಸ್ಕೊಂಡ್ ಬರೋಣ.
ಹೊರಡಿ. ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ಏನು ಆಸ್ಪತ್ರೆಗೆ ಅಷ್ಟು ದುಡ್ಡು ಕಟ್ಟಾಯ್ತಾ? ಭೀಮ ಅಷ್ಟೊಂದು ದುಡ್ಡು ಎಲ್ಲಿಂದ ತಂದ? ಭೀಮ್ಭಾವ ಅಲ್ಲ ಕೊಟ್ಟಿದ್ದು, ಮಾವ ಸಂಪಾದನೆ ಮಾಡ್ತಂದಿದ್ದು. ಅಪ್ಪ ಬಂದ್ರಾ? ಹಾ, ಆದ್ರೆ ಬಂದಾಗಿಂದ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ತಪ್ಪಿದಾರ? ಅಪ್ಪ ನಿಧಾನ. ತಗೊಳ್ಳಿ ಇನ್ಸ್ಪೆಕ್ಟರ್ ಸಾಹೇಬ್ರೆ. ರಮಾ ಗಲ್ಲಾ ಪೆಟ್ಟಿಗೆಯಿಂದ ತಂದಿರೋ ದುಡ್ಡು ಎಷ್ಟಿತ್ತೋ ಅಷ್ಟು ಇಲ್ಲಿದೆ. ಮೇಜ್ ಮೇಲಿಡಿ, ಸದಾಶಿವನ್ ಕೊಡ್ತೀನಿ. ಬಿಡ್ರಿ ಅವಳನ್ನ. ನೀವ ಮಾವ ಎಲ್ಲಿ? ಈ ದುಡ್ಡು ಮಾವ ಕೊಟ್ಟಿದ್ದ? ಹೌದು ಮಗಳೇ, ಎಲ್ಲ ವಿಷಯನೂ ದಾರಿಲಿ ಹೋಗ್ತಾ ನಿನ್ಗೆ ಹೇಳ್ತೀನಿ. ಮೊದಲು ಇಲ್ಲಿಂದ ಹೊರಡೋಣ, ನಡಿ. ರಮಾ, ಈ ಸಲ ಏನೋ ತಪ್ಪಿಸ್ಕೊಂಡ್ಬಿಟ್ಟೆ. ಮತ್ ನಿನ್ ಗಂಡ ಆ ಭೀಮ್ರಾವ್ ಈಗ್ಲೂ ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಇಬ್ರಿಗೂ ಮಾರಿ ಹಬ್ಬ ಇದೆ. ನಿಮ್ಮನ್ ಯಾರು ಕಾಪಾಡಕ್ಕಾಗಲ್ಲ. ಹೌದಾ? ನಾನ್ ಮರ್ತೇ ಹೋಗಿದ್ದೆ ನೋಡಿ. ಮೊದ್ಲು ನೀವು ನನ್ ದೂರ ಬರ್ಕೊಳ್ಳಿ, ಮಿಕ್ಕಿದ್ದ ಆಮೇಲೆ ನೋಡ್ಕೊಳ್ಳೋಣ. ಬರ್ಕೊಳ್ಳಿ. ನಿನ್ನೆಯಿಂದ ಸದಾಶಿವ ಅವ್ರ ತಾಯಿ ಕಾಣಿಸ್ತಿಲ್ಲ. ಒಂದ್ ವೇಳೆ ನಾನು ಅವ್ರ ಅಂಗಡಿಯಿಂದ ದುಡ್ಡು ಕದ್ದಿದ್ರೆ ಅವರೇ ಯಾಕೆ ಎದುರಿಗೆ ಬರ್ತಾ ಇಲ್ಲ? ಬರ್ಕೊಳ್ಳಿ. ಅದಕ್ಕೂ ನಿಂಗೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ. ಅಷ್ಟಕ್ಕೂ ಈ ಪ್ರಶ್ನೆನ ನಾನ್ ನಿಮಗ್ ಕೇಳ್ಬೇಕು. ಯಾಕೆ ನೀವ್ ಈ ಪ್ರಶ್ನೆನ ಸದಾಶಿವನ ಹತ್ರ ಕೇಳಲಿಲ್ಲ? ಸದಾಶಿವ ಅವ್ರ ತಾಯಿ ನನಗ ಅನ್ನ ಕೊಟ್ಟಿರೋರು. ಅವ್ರ ಬಗ್ಗೆ ಚಿಂತೆ ಮಾಡೋದು ನನ್ನ ಕರ್ತವ್ಯ. ಬರ್ಕೊಳ್ಳಿ ನಾನು ಹೇಳಿದ್ದನ್ನ. ಹಾಗೆ ನೆನ್ಪಿಟ್ಕೊಳ್ಳಿ, ಅವ್ರು ಸಿಗ್ಲಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಹಾಗೆ ನನ್ ಗಂಡ ಭೀಮ್ರಾವ್ ಬಗ್ಗೆ ಗೊತ್ತೇ ಇದೆ ನಿಮ್ಗೆ. ಅವ್ರ ನ್ಯಾಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ತಗೊಳ್ಳಿ ದೂರನ್ನ. ಈ ಭೀಮ್ರಾವ್ ನನ್ನ ಜೀವನಕ್ಕೆ ಬಂದು ಜೀವ ತಿಂತಿದ್ದಾನೆ. ಅಪ್ಪ, ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ನನ್ನ ಕ್ಷಮಿಸ್ಬಿಡಿ. ನಿಮ್ಮೇಲ್ ಬಿದ್ದಿರೋ ಪ್ರತಿ ಗಾಯನೂ ನಾನು ಮರೆಯಲ್ಲ, ಯಾವತ್ತಿಗೂ ಮರೆಯಲ್ಲ ಅಪ್ಪ. ಜವಾಬ್ದಾರಿ ಹೊತ್ತು ವ್ಯಕ್ತಿ ನೋವಿಗೆ ಹೆದರದೆ ಅವಶ್ಯಕತೆಯನ್ನು ಮಾತ್ರ ನೋಡ್ತಾನೆ. ಮನೆ ಯಜಮಾನ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನಾನು ಯಾವತ್ತೂ ಮರೆಯಲ್ಲ ಅಪ್ಪ. ಒಬ್ಬ ತಂದೆ ಆದವನು ಹೇಗಿರ್ಬೇಕು ಅನ್ನೋದನ್ನ ನಾನು ಯಾವತ್ತೂ ಮರೆಯಲ್ಲ ಅಪ್ಪ. ನೀವ್ ಹೇಳೋ ಮಾತು ಯಾವುದು ಸುಳ್ಳಾಗಲ್ಲ ಅನ್ನೋದನ್ನು ಮರೆಯಲ್ಲ. ನೀವ್ ನನ್ನ ಹತ್ರ ಇರ್ಲಿ ಇಲ್ಲ ದೂರ ಇರ್ಲಿ, ಆದ್ರೆ ನೀವು ಸದಾ ನನ್ನ ಜೊತೆಗೆ ಇರ್ತೀರ.
ಕ್ಷಮಿಸ್ಬೇಡಿ ಅಪ್ಪ.